ಫ್ರೆಂಡ್ಸ್, ಈ ಕುಚ್ಚಲಕ್ಕಿ ಲಾಡು ಮಾಡ್ತಾ ಇದ್ದೇನೆ. ಇದಕ್ಕೆ ಕೊಂಕಣಿಯಲ್ಲಿ ಕಣ ಹಿಂಡ್ರಿ ಅಂತ ಹೇಳ್ತೇವೆ. ಇದು ಕೆಂಪು ಅಕ್ಕಿ ಕುಚ್ಚಲಕ್ಕಿಯಲ್ಲಿ ಇದನ್ನು 3-4 ಸಲ ತೊಳೆದು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಹರಡಬೇಕು. 3-4 ಸಲ ತೊಳೆದು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಹರಡಬೇಕು. ಫ್ರೆಂಡ್ಸ್, 1 ಪಾವು ಅಕ್ಕಿಯನ್ನು 3-4 ಸಲ ತೊಳೆದು ಹೀಗೆ ಒಂದು ಬಟ್ಟೆಯಲ್ಲಿ ಹರಡಿದ್ದೇನೆ. ಇದು ನೀರಿನ ಪಸೆ ಎಲ್ಲ ಹೋದ ನಂತರ ಇದನ್ನು ಸ್ವಲ್ಪ ಹುರಿಬೇಕು. ನಂತರ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಬೇಕು. ಈಗ ಒಂದು ಗಂಟೆ ಆದರೂ ಇದು ನೀರಿನ ಪಸೆ ಎಲ್ಲ ಡ್ರೈ ಆಗಲಿಕ್ಕೆ ಇಟ್ಟಿದ್ದೇನೆ. ಒಂದು ಬಟ್ಟೆಯಲ್ಲಿ ಹರಡಿದ್ದೇನೆ. 1 ಪಾವು ಅಕ್ಕಿ ಕುಚ್ಚಲಕ್ಕಿ. ಫ್ರೆಂಡ್ಸ್, ಅಕ್ಕಿ ಕಂಪ್ಲೀಟ್ ಇದು ನೀರಿನ ಪಸೆ ಎಲ್ಲ ಹೋಗಿ ಡ್ರೈ ಆಗಿದೆ. ಈಗ ಇಲ್ಲಿ ಕಾವಲಿ ತುಂಬ ಬಿಸಿ ಆಗಿರಬೇಕು, ಹೀಟ್ ಆಗಿರಬೇಕು. ಸ್ವಲ್ಪ ತೆಗೆದು ಇದನ್ನು ಪ್ರತಿ ಅಕ್ಕಿನೂ ಪಟ ಶಬ್ದ ಆಗಬೇಕು, ಅಷ್ಟು ತನಕ ಹುರಿಬೇಕು. ಪ್ರತಿ ಅಕ್ಕಿನೂ ಪಟ ಶಬ್ದ ಆಗುವ ತನಕ ಹುರಿಬೇಕಾಗ್ತದೆ. ಮತ್ತು ಇದನ್ನು ತೆಗೆದಿಡಬೇಕು. ಮತ್ತೆ ಪುನಃ ನೆಕ್ಸ್ಟ್ ಬೇರೆ ಹಾಕಬೇಕು. ಫ್ರೆಂಡ್ಸ್, ಪ್ರತಿ ಅಕ್ಕಿನೂ ಪಟ ಶಬ್ದ ಆಗುವ ತನಕ ಹುರಿಬೇಕಾಗ್ತದೆ. ಈಗ ಪ್ರತಿ ಅಕ್ಕಿನೂ ಹುರಿಬೇಕು ಪ್ರತಿ ಅಕ್ಕಿನೂ. ನೋಡಿ ಫ್ರೆಂಡ್ಸ್, ಈ ಹುರಿದಿದ್ದೇನೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ನೈಸ್ ಪೌಡರ್ ಮಾಡಬೇಕು. ಇಲ್ಲಿ ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೇನೆ. ಇದು ಬೆಲ್ಲ ಅಂಟು ಪಾಕ ಬರಬೇಕು. ಇದು ಕಂಪ್ಲೀಟ್ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಪೌಡರ್ ಮಾಡಬೇಕು. ಸ್ವಲ್ಪ ರವೆ ಇದ್ದರೆ ಪರವಾಗಿಲ್ಲ, ತುಂಬ ನೈಸು ಬೇಡ. ಈ ಕಡೆ ಅರ್ಧ ತೆಂಗಿನಕಾಯಿ ನಾನು ಮಿಕ್ಸಿಯಲ್ಲಿ 5-6 ಏಲಕ್ಕಿ ಜೊತೆ ಸ್ವಲ್ಪ ಗಿರ್ರಿ ಮಾಡಿದ್ದೇನೆ. ಇಲ್ಲಿ ನಾನು ತೆಂಗಿನಕಾಯಿ ತುರಿ ಜೊತೆ 7-8 ಏಲಕ್ಕಿ ಹಾಕಿ 5-6 ಏಲಕ್ಕಿ ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ಗಿರ್ರಿ ಮಾಡಿದ್ದೇನೆ. ಇಲ್ಲಿ ಹುರಿದಿಟ್ಟ ಅಕ್ಕಿನ ನಾವು ಪೌಡರ್ ಮಾಡಿದ್ದೇನೆ. ತುಂಬ ನೈಸ್ ಬೇಡ, ಸ್ವಲ್ಪ ರವೆ ಥರ ಇರಲಿ. ರವೆಕ್ಕಿಂತ ಸ್ವಲ್ಪ ನೈಸ್ ಇರಲಿ. ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡಿದ್ದೇನೆ. ಹಾಕಬೇಕಂತ ಇಲ್ಲ. ಈ ಕೈಗೆ ಸ್ವಲ್ಪ ತುಪ್ಪ ಸವರಿ ಲಾಡು ಕಟ್ಟಿದ್ರೆ ಆಯಿತು. ಬಿಸಿ ಇದ್ರೆ ಐಕ್ಲೆ ಹೊಡಪುರ್ವ ಹೀಗೆ ಚಟ್ಟಿ ಕೊಡ್ತಾವೆ. ಗೊತ್ತೆ ಹಾಕಲ್ಲ.